ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ವಾಸ್ತವಿಕ ಸಂತನಿಗೆ ಹೋಗಿ ಪ್ರಶ್ನೆ ಮಾಡ್ರಿ, ದೇವ್ರು ಎಲ್ಲಿ ಹಣ ಅಂದ್ರೆ ನಿನ್ನೊಳಗೆ ದೇವರಾದಾನ, ನಿನ್ನೊಳಗೆ ದೇವರಾದಾನ ಅಂತ ಅವ್ರು ಹೇಳ್ತಾರೆ. ನನ್ನೊಳಗೆ ಎಲ್ಲಿ ಆದನ್ರಿ, ನಾನು ಅನುಭವಕ್ಕೆ ಬರಂಗಿಲ್ಲಲ್ಲ ಅಂದಾಗ ಆಗಮ ಸಾಧನ ಹೇಳ್ತಾನೆ. ಹೆಂಗ ಅಂದ್ರೆ ಹಾಲಿನೊಳಗೆ ತುಪ್ಪ ಅದ, ಏನಿಲ್ಲ ಅಂತೀರಿ? ತುಪ್ಪ ಎಲ್ಲಿರ್ತದ? ಹಾಲಿನೊಳಗೆ ತುಪ್ಪ ಅದ. ಹಾಲಿನೊಳಗೆ ತುಪ್ಪ ಅದ, ಹೋಳಿಗೆ ಮಾಡಿರಿ, ಏನೋ ಮನೆಗೆ ಬೀಗರು ಬಂದಾರ ಅಥವಾ ಊರೊಳಗೆ ಏನೋ ಹಬ್ಬ ಹರಿದಿನ ಅದ ಅಂತ ಇಟ್ಕೋರಿ, ಶಿವರಾತ್ರಿ ಏನೋ ಅದ, ಹೋಳಿಗೆ ಮಾಡಿರಿ, ಮನ್ಯಾಗ ಹಾಲು ಅದ. ಬೀಗರು ಬಂದಾರ, ಬರೀ ಹಾಲು ನೀಡಿದ್ರಿ, ಅವ್ರಂದ್ರು ತುಪ್ಪ ತರ್ರಿ ಅಂದರು. ಆ ಹಾಲಿನಾಗೆ ತುಪ್ಪ ಅದ ಅಂದ್ರೆ ನಡೀತದೇನು? ನಡೀತದ? ಹಂಗೆ ಮಾಡಿರಿ ಅಂದರೆ ನಿಮ್ಮ ಮನೆಯಾಗ ಇಲ್ದ್ರೆ ಬಾಜು ಮನಿದಿಂದರ ತಂದು ತುಪ್ಪ ಹಾಕ್ತೀರಿ. ಹಾಲಿನಾಗ ಸ್ವತಃ ತುಪ್ಪ ಇರ್ಲಕ್ಕಾಗಿ ಮತ್ತೆ ಯಾಕೆ ತುಪ್ಪ ಹಾಕಿದ್ರಿ? ಹೋಗ್ಲಿ, ಮನ್ಯಾಗ ಹಾಲು ಅದಾವ, ತುಪ್ಪ ಇಲ್ಲ. ಆಯುರ್ವೇದಿಕ್ ಔಷಧ ತೊಗೊಂಬದ ನಿಮಗೆ, ಅವ ತುಪ್ಪದಾಗೆ ಅಂತ ಹೇಳ್ಯಾನ. ಹಾಲಿನಾಗ ತುಪ್ಪ ಅದಲ್ಲ, ಹಾಲಿನಾಗ ತೊಗೊಂಬದು ಒಂದೇ, ತುಪ್ಪದಾಗ ತೊಗೊಂಬದು ಒಂದೇ, ಹಿಂಗಾದ್ರೆ ಆಗಂಗಿಲ್ಲ, ಅದು ಕೆಲಸ ಕೊಡಂಗಿಲ್ಲ. ಹಾಲಿನಾಗೆ ತುಪ್ಪ ಇದ್ದರೂ ಸಹಿತ ಆ ತುಪ್ಪ ನನಗೆ ತೋರ್ಸಂತ ಹಾಲು ಕೈಯ ಕೊಟ್ಟರೆ ಸಾಧ್ಯ ಅದೇನು? ಎಚ್ಚರಿದ್ರೆ ಹಾಲಿನಾಗ ತುಪ್ಪ ಅದ, ಹಾಲು ನಿಮ್ಮ ಕೈಯಾಗ ತಂದು ಕೊಟ್ಟು ಅದಾದ ತಿದಿ ತೋರ್ಸಂದ್ರೆ ತೋರ್ಸ್ಲಕ್ಕೆ ಬರ್ತದ? ಬರಂಗಿಲ್ಲ. ಆಗವಂತ ನಾವು ಹುಚ್ಚಿದ್ದೇನೆ, ಹಂಗೆ ತೋರ್ಸ್ಲಕ್ಕೆ ಬರ್ತದ? ಹಾಲಿನಾಗ ತುಪ್ಪ ಇದ್ದಿದ್ದು 100% ಸತ್ಯ. ಏಟ್ರಿ? 99 ಅಲ್ಲ. ಹಾಲಿನಾಗ ತುಪ್ಪ ಇದ್ದಿದ್ದು 100ಕ್ಕೆ 100 ಸತ್ಯ ಅದ. ಖರೆ ಹಾಲಿನಾಗ ತೋರ್ಸಂದ್ರೆ ತೋರ್ಸಕ್ಕೆ ಬರಂಗಿಲ್ಲ. ಆ ಹಾಲಿಗೆ ಕ್ರಿಯೆ ಮಾಡ್ಬೇಕಾಗ್ತದ. ಒಲೆ ಮೇಲಿಟ್ಟು ಕಾಸಬೇಕು, ಕೆನಿ ಬರಬೇಕು, ಹೆಪ್ಪು ಹಚ್ಚಬೇಕು, ಮರದಿವ್ಸ ಕಡಿಬೇಕು, ಬೆಣ್ಣೆ ತೆಗಿಬೇಕು, ಒಲೆ ಮೇಲಿಟ್ಟು ಕಾಸಬೇಕು. ಆ ಹಾಲಿನಾಗಿನ ತುಪ್ಪ ಬ್ಯಾರೆ ಆಗಿ ನಮ್ಮ ಕೈಯಾಗ ತುಪ್ಪ ಬರಬೇಕಂದ್ರೆ ಇಷ್ಟು ಕ್ರಿಯೆ ಅದ. ಹಾಂಗ ಹೃದಯದೊಳಗಿದ್ದ ಪರಮಾತ್ಮ ನಮ್ಮ ಅನುಭವಕ್ಕೆ ಬರ್ಬೇಕಂದ್ರೆ ಅದು ಕ್ರಿಯೆ ಅದ. ಅದು ಕ್ರಿಯೆ ಏನು ಅಂದ್ರೆ ಸಂತಕ್ಕೆ ಗೊತ್ತಿರ್ತದ, ಸದ್ಗುರುವಿಗೆ ಗೊತ್ತಿರ್ತದ. ಹಾಲಾಗೆ ತುಪ್ಪ ಅದ, ಹಾಲು ಕೈಯಾಗ ಹಿಡ್ಕೊಂಡು ಕೂಡ ಆಗದೇನದ ಹೋಗೋದೇನದ. ತೇಲ ಮಾಹಿ ತೇಲ ಹೈ ಚಕಮಕ ಮೇ ಆಗಿ, ತೇರಾ ಸಾಯಿ ತುಜ್ಮೆ ಹೈ ಜಾಗಿ ಸಖಿ ತು ಜಾಗಿ. ಕಬೀರ್ ಅಂತಾನ. ಎಳ್ಳಿನೊಳಗೆ ಎಣ್ಣೆ ಅದ, ಏನಿಲ್ಲ? ಕುಸುಬಿಯೊಳಗೆ ಎಣ್ಣೆ ಅದ. ಇದೇನು ಹೇಳ್ಬೇಕೇನು? ಎಲ್ಲರಿಗೂ ಗೊತ್ತಿದ್ದಿದೆ ಅದ. ಸೂರ್ಯಕಾಂತಿ ಇರ್ತದ, ಸೂರ್ಯಕಾಂತಿ ಎಣ್ಣೆ ಅದ ಅದ್ರೊಳಗೆ. ಇವೆಲ್ಲ ಎಣ್ಣೆ ಕಾಣಗಳು. ಶೇಂಗಾ ಅವ, ಶೇಂಗಾದಾಗ ಎಣ್ಣೆ ಇದೆ. ಶೇಂಗಾ, ಕುಸುಬಿ, ಕಾರಳು ಇವೆಲ್ಲ ನಾವು ಪುಂಡಿ ಇವೆಲ್ಲ ಒಳಗೆ ಎಣ್ಣೆ ಇರ್ತದ. ಬೀಗರು ಬಂದಾರ, ಮನೆಯಾಗ ಎಣ್ಣೆ ಮುಗಿದದ, ಶೇಂಗಾ ಚೀಲಗಟ್ಲೆ ಅದಾವ. ಉಪ್ಪಿಟ್ಟು ಮಾಡಬೇಕಾಗ್ಯದ, ಇಲ್ಲ ಎಣ್ಣೆ. 4 ಚೀಲ ಕುಸುಬಿ ಅದಾವ, 10 ಚೀಲ ಶೇಂಗಾ ಅದಾವ, 100 ಚೀಲ ಸೂರ್ಯಕಾಂತಿ ಅದಾವ. ಇಷ್ಟು ಎಣ್ಣೆ ಬರ್ತದ್ರಿ, ಹಿಂಡಸರ ಬ್ಯಾರಲ್ ಗಟ್ಲೆ. ಇಷ್ಟೆಲ್ಲ ಇದ್ರೂ ಸಹಿತ ಬೀಗರು ಬಂದ್ರೆ ಉಪ್ಪಿಟ್ಟಿಗೆ ಫೋಣೆ ಹೊಡೆಯದ, ಕಿರಾಣಿ ಅಂಗಡಿಗೆ ಓಡ್ಬೇಕು ನೀ, ದಾರಿನೇ ಇಲ್ಲ. ಒಳಗೆ ಎಣ್ಣೆ. ಮತ್ತು ಎಳ್ಳಿನಾಗ ಎಣ್ಣೆ ಇದ್ದಿದ್ದು ಸುಳ್ಳದ ಏನು? ಶೇಂಗಾದಾಗ ಎಣ್ಣೆ ಇದ್ದಿದ್ದು ಸುಳ್ಳದ ಏನು? ಸೂರ್ಯಕಾಂತಿಯೊಳಗೆ ಎಣ್ಣೆ ಇದ್ದಿದ್ದು ಸುಳ್ಳದ ಏನು? ಸತ್ಯ ಮಾತದ. ಎಣ್ಣೆ ಇದ್ದರೂ ಸಹಿತ ಮನೆಗೆ 100 ಚೀಲ ಸೂರ್ಯಕಾಂತಿ ಅದಾವ, 10 ಚೀಲ ಕುಸುಬಿ ಅದಾವ, ಕೆಲಸಿಗೆ ಬರಂಗಿಲ್ಲ. ಎಣ್ಣೆ ಇದ್ದಿದ್ದು ಸುಳ್ಳಲ್ಲ, ಆ ಎಣ್ಣೆ ನಮ್ಮ ಕೆಲಸಕ್ಕೆ ಬರಂಗಿಲ್ಲ. ಹೃದಯದೊಳಗೆ ಪರಮಾತ್ಮ ಅದನ್ನು ಖರೆ ನಮ್ಮ ಕೆಲಸಿಗೆ ಬರಲ್ಲ. ಹೊಲಕ್ಕೆ ಹೋಗಿದ್ದೇವಿ, ಮನ್ಯಾಗ ಹೈನದ ಎಮ್ಮೆ ಅದಾವ, ತೋಟದಾಗ ಕಬ್ಬು ಕಡಿತಾ ಅದಾರ, ಭಾಳ ಚಂದ ಮೆತ್ತಗದರ ದಂಡಿ ಅದ, ಕಬ್ಬಿನ ಸೊಪ್ಪೆ ಅದ. ಎಮ್ಮಿಗೆ ತರಬೇಕಂದೀವಿ, ಯಾರೂ ಇಲ್ಲ. ದೊಡ್ಡದೇನಪ್ಪ ಅಂದ್ರೆ ಒಂದು ಹೊರಿ ಕಟ್ಟೀವಿ, ಮ್ಯಾಲೆ ಎತ್ತೋರು ಯಾರೂ ಇಲ್ಲ. ಒಳಗೆ ದೇವ್ರ ಹನ್ನಲ್ಲ, ಕರೀರಿ ಎತ್ತಂತ ಬರ್ತಾನೆ ನೋಡ್ರಿ, ಬಂದು ಎತ್ತಾನೆ ನೋಡ್ರಿ. ದೇವ್ರಿದ್ದಿದ್ದು ಸುಳ್ಳದ ಏನು? ಹಾಲಿನಾಗ ತುಪ್ಪ ಇದ್ದಿದ್ದು ಸುಳ್ಳಿಲ್ಲ, ಎಳ್ಳಿನೊಳಗ ಶೇಂಗಾದೊಳಗ ಎಣ್ಣೆ ಇದ್ದಿದ್ದು ಸುಳ್ಳಿಲ್ಲ, ನಿನ್ನೊಳಗ ದೇವ್ರಿದ್ದಿದ್ದು ಸುಳ್ಳಿಲ್ಲ. ನೀ ಏಟ ಕರೆದರೂ ಬರಂಗಿಲ್ಲ. ನಿನ್ನ ಕೈಯಾಗ ಬರೀ ಹಾಲು ಹಿಡ್ಕೊಂಡು ಕುಂತೀವಿ, ಆಗಂಗಿಲ್ಲ. ಅದು ನೀ ಕ್ರಿಯೆ ಮಾಡಿಲ್ಲ, ಹಾಲಿನಾಗಿನ ತುಪ್ಪ ಬ್ಯಾರೆ ನೀ ತೆಗೆದಿಲ್ಲ, ನಿನಗೆ ಆ ದೇವರು ಸಿಗಂಗಿಲ್ಲ. ಇದು ಬಂದದ ಪಂಚಾಯತಿ. ಒಳಗೆ ಇಟ್ಕೊಂಡು ಅಡಿ ಬಿದ್ದಿದಿ, ಕಾಶಿರಾಮೇಶ್ವರ ತಿರ್ಗಾ ಚಾಲು ಮಾಡಿದಿ, ಏಸ ದಂಬಡಿ ಹರಿದೆವು, ಏಟ ಢಗ್ಗ ಮುರಿದೆವು, ಏಸ್ ಸಾರಿ ಪೆಟ್ಟಿಗೆ ರಿಪೇರಿ ಮಾಡಿಸ್ದೆವು, ಏಸ ತಾಳ ಒಡೆದೆವು, ಏಸ್ ದಿನ ಉಪವಾಸ ಉಳಿದೆವು, ಎಷ್ಟು ದೇವ್ರಿಗೆ ಪಾದಯಾತ್ರಾ ಹೋದೆವು, ಏನೂ ಆಗಲಿಲ್ಲ.
ಅಭಿಪ್ರಾಯ ಏನು ಮಾಡಬಾರ್ದಂತ ನನ್ನ ಅಭಿಪ್ರಾಯ ಅಲ್ಲ. ಪರಮಾತ್ಮ ಸಿಗಬೇಕು ಅಂದ್ರೆ, ಹೃದಯದೊಳಗಿದ್ದ ಪರಮಾತ್ಮ ನಿನಗೆ ಪ್ರಕಟ ದರ್ಶನ ಕೊಡಬೇಕು ಅಂದ್ರೆ ಒಬ್ಬ ಸಂತ ಬೇಕು, ಒಬ್ಬ ಮಹಾತ್ಮ ಬೇಕು. ಅದರ ಸಲುವಾಗಿನೇ ನಮ್ಮ ಸನಾತನ ಸಂಪ್ರದಾಯದೊಳಗೆ ದೇವ್ರಕಿನ ಹೆಚ್ಚಿನ ಸ್ಥಾನ ಗುರುವಿಗದ, ದೇವ್ರಕಿನ ಹೆಚ್ಚಿನ ಸ್ಥಾನ ಸಂತರಿಗದ.